ಗೆಳೆಯರೇ, ಇಂದು ಜಗತ್ತಿನ ಎಲ್ಲ ವಿಷಯಗಳಲ್ಲಿ ಲಂಪಟತೆ, ಸಿನಿಕತೆ ತಾಂಡವಾಡುತ್ತಾ ಜಗವೆಲ್ಲ ಭ್ರಷ್ಟಾಚಾರಮಯವಾಗುತ್ತಿರುವಾಗ ಈ ಆಧುನಿಕ ಯುಗದಲ್ಲಿ ಮನುಷ್ಯ ಆಧುನಿಕತೆಗೆ ತಕ್ಕಂತೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಾ ಬದುಕನ್ನು ಹೆಚ್ಚು ಸುಖಮಯವಾಗಿ ಮಾಡಿಕೊಳ್ಳುವ ದಿಟ್ಟಿನಲ್ಲಿ ಮನುಷ್ಯನ ಬದುಕು ಹೆಚ್ಚು ನೀತಿಯುತವಾಗಿ ಮಾಡಿಕೊಳ್ಳಬೇಕಿತ್ತು. ಆದರೆ ಅದೊಂದು ವಿಷಯದಲ್ಲಿ ಮನುಷ್ಯ ತನ್ನ ಒಂದು ಕೆಟ್ಟ ಬುದ್ಧಿಯನ್ನು ತೋರುತ್ತಾ ಹಿಂದೆ ಅನಾಗರಿಕ ಕಾಲದಿಂದಲೂ ನಾಗರಿಕ ಕಾಲಕ್ಕೆ ಬರುತ್ತಾ ಆ ನೀತಿವಂತ ಬದುಕಿಗಾಗಿ ಹಾಕಿಕೊಂಡಿದ್ದಂತಹ ಹೊಸ ಹೊಸ ಮಾರ್ಗಸೂಚಿಗಳನ್ನು ಬದುಕಿನಲ್ಲಿ ನಿರಂತರವಾಗಿ ಅಳವಡಿಸಿಕೊಳ್ಳುತ್ತಾ ಬದುಕನ್ನು ಸಾರ್ಥಕ ಮಾಡಿಕೊಳ್ಳುತ್ತಾ ರೀತಿಯಲ್ಲಿ ಸಾಗಿದ ಮನುಷ್ಯನ ಬದುಕು ಈಗ ಆ ನೀತಿಯನ್ನು ಉಲ್ಲಂಘಿಸುವುದೇ ಆಧುನಿಕತೆ ಎಂಬ ಭ್ರಮೆಯಲ್ಲಿ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಆ ನೀತಿಯನ್ನು ನಮಗೆ ಢಾಳಾಗಿ ತೋರಿಸಿ ಹೀಗೆ ಬದುಕಬೇಕು ಎಂಬ ದೊಡ್ಡ ಉದಾಹರಣೆಗಳನ್ನು ಹಾಕಿ ಆ ನೈತಿಕತೆಯ ಗೌರಿಶಂಕರ ಅಥವಾ ಎವರೆಸ್ಟ್ ಎತ್ತರಕ್ಕೆ ಹೇರಿದಂತಹ ಮಹಾನ್ ಚೇತನಗಳು ನಮ್ಮ ನಡುವೆಯೇ ಬಾಳಿ ಹೋದವು. ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ಮಹಾತ್ಮ ಗಾಂಧೀಜಿಯವರು. ಅವರ ನೈತಿಕತೆಯ ಹೋರಾಟ ಮೊದಲಾಗುವುದು ದಕ್ಷಿಣ ಆಫ್ರಿಕಾದ ಒಂದು ರೈಲಿನಲ್ಲಿ ಮೊದಲ ದರ್ಜೆಯ ಟಿಕೆಟ್ ಪಡೆದು ಕುಳಿತಿದ್ದರೂ ಅಲ್ಲಿ ವಿಪರೀತವಾಗಿದ್ದ ವರ್ಣಭೇದ ನೀತಿಯಿಂದ ಒಬ್ಬ ಬಿಳಿಯ ಇವರನ್ನು ದೌರ್ಜನ್ಯವಾಗಿ ಹೊರಗೆತ್ತಿ ಹಾಕಿ ಕೊಟ್ಟಂತಹ ನೋವು, ಆ ಭಾಗದಲ್ಲಿ ಅಮಾಯಕರಿಗೆ ಆಗುತ್ತಿದ್ದಂತಹ ತೊಂದರೆ, ಇವುಗಳನ್ನು ಮನಗಂಡ ಗಾಂಧೀಜಿಯವರು ಮುಂದೆ ತಮ್ಮ ಬದುಕನ್ನು ಇವುಗಳ ವಿರುದ್ಧ ಹೋರಾಡಲು ಮೀಸಲಾಗಿಟ್ಟರು. ಅವರ ಬದುಕಿನಲ್ಲಿ ಅವರು ನೀತಿಗಾಗಿ ಪಟ್ಟಂತಹ ಪಾಡು, ಅದರಿಂದ ಅವರಿಗೆ ಸಿಕ್ಕ ಜಯ, ಇವುಗಳನ್ನೆಲ್ಲ ನಮಗೆ ಬಹಳಷ್ಟು ಉದಾಹರಣೆಗಳು ಸಿಗುತ್ತವೆ. ಅವುಗಳನ್ನು ಒಂದೊಂದೇ ನೋಡುತ್ತಾ ಹೋಗಬಹುದಾದರೆ, ರೈಲಿನ ಪ್ರಸಂಗ ಎಲ್ಲರಿಗೂ ಗೊತ್ತಿದೆ. ನಂತರ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಅಹಮದ್ ಎಂಬುವವರ ಒಂದು ವ್ಯಾಪಾರಕ್ಕೆ ಕಾನೂನು ಸಲಹೆಗಾರರಾಗಿ ಹೋಗಿ ಕಾರ್ಯನಿರ್ವಹಿಸುತ್ತಿರುವಾಗ ಅವರಲ್ಲಿಗೆ ಬಂದಂತಹ ಒಬ್ಬ ಸಾಮಿ, ಅಂದರೆ ಬ್ರಿಟಿಷರು ಎಲ್ಲೇ ಕೂಲಿ ಕೆಲಸ ಮಾಡಬೇಕಾದ್ರೂ ಕರ್ಕೊಂಡು ಹೋಗ್ತಾ ಇದ್ದಿದ್ದು ತಮಿಳ್ನವ್ರನ್ನ. ಅವರು ಎಲ್ಲಿ ಹೋದರೂ ಅಲ್ಲಿನ ಭಾಷೆ ಅವ್ರು ಕಲಿತಾ ಇಲ್ಲ, ಎಲ್ಲೋದ್ರೂ ಅವರು ತಮಿಳಲ್ಲೇ ಮಾತಾಡ್ತಾ ಇದ್ದಿದ್ದು. ಅವ್ರು ಯಾರನ್ನ ಕರಿಬೇಕಾದ್ರೂ ಸ್ವಾಮಿ ಅಂತಲೇ ಕರಿತಾಯಿದ್ದೆ. ಅದು ಕೇಳಿಸೋರಿಗೆ ಅದು ಸಾಮಿ ಅಂತ ಆಗ್ತಾಯಿತ್ತು. ಆ ಜನ ಎಲ್ಲ ಅವ್ರನ್ನ ಹೇಗೆ ಅಂತ ಕರೆಯೋದು ಗೊತ್ತಿಲ್ಲದ್ರೆ ಅವ್ರನ್ನೂ ಸ್ವಾಮಿ ಅಂತಲೇ ಕರೀತಾಯಿದ್ರು. ಮಧ್ಯರಾತ್ರಿಯಲ್ಲಿ ಬಂದಂಥ ಒಬ್ಬ ಸ್ವಾಮಿ ಬಾಗಿಲು ತಟ್ತಾನೆ. ಇವರು ಹೋಗಿ ತೆಗೆದಾಗ ಮುಖ ಮೈಕೈ ಎಲ್ಲ ರಕ್ತ ಆಗಿರುತ್ತೆ. ಏಕೆ ಎಂದು ಕೇಳಿದಾಗ ಅವರ ತಮಿಳಿನಲ್ಲಿ ಈ ಥರ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತೆಲ್ಲ ಹೇಳ್ತಾನೆ. ಇವ್ರಿಗೆ ಅಷ್ಟಾಗಿ ಅರ್ಥ ಆಗಲಿಲ್ಲ ಅಂದರೂ ಯಾರ ಮುಖಾಂತರನೋ ವಿಷಯ ತಿಳ್ಕೊಂಡು ಬೆಳಗ್ಗೆ ನಾನು ಬರ್ತೀನಿ ಅಂತ ಬೆಳಗ್ಗೆ ಅವನ ಮುಖಾಂತರ ಹೋಗಿ ಅವನ ವಿಷಯದಲ್ಲಿ ವಕಾಲತ್ತನ್ನು ಹಾಕಿ ಕೋರ್ಟಿನಲ್ಲಿ ಹೋರಾಟ ಮಾಡ್ತಾರೆ. ಹೀಗೆ ಅಲ್ಲಿ ಆ ನೊಂದುವವರು, ಸದಾಕಾಲ ನೋಯುತ್ತಿರುವವರು ಬಹಳ ಜನ ಇರ್ತಾರೆ. ಕ್ರಮೇಣ ಗಾಂಧೀಜಿಯವರ ಈ ಕೆಲಸವನ್ನು ನೋಡಿ ಎಲ್ಲರೂ ಇವರು ಸಹಾಯ ಕೇಳ್ಕೊಂಡು ಬರೋಕ್ಕೆ ಮೊದಲಾಗುತ್ತೆ. ಆ ಥರ ಕೋರ್ಟ್ಗಳಲ್ಲಿ ವಿಪರೀತ ಕಾನೂನು ಹೋರಾಟಗಳು ನಡೆಯುತ್ತಿರುತ್ತೆ. ಅಲ್ಲಿ ವರ್ಣಭೇದ ನೀತಿ ಅಂದರೆ ಚರ್ಮದ ಬಣ್ಣದಿಂದ ಈ ಬ್ರಿಟಿಷರು ಅಲ್ಲಿನ ಸ್ಥಳೀಯ ಜನರ ಮೇಲೆ ವಿಪರೀತ ದೌರ್ಜನ್ಯ ಮಾಡ್ತಾ ಇರ್ತಾರೆ. ಅವರಿಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ಗಾಂಧಿಯವರು ಹೋರಾಟ ಮಾಡಿದಾಗ ಬಿಳಿಯರಿಗೆ ಇವರ ಮೇಲೆ ಬಹಳ ಕೋಪ ಬರುತ್ತೆ.
ಆದರೆ ಇವರು ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದಿದ್ದರಿಂದ ಅವರೇನು ಮಾಡೋಕ್ಕಾಗಲ್ಲ. ಕೊನೆಗೆ 1 ವರ್ಷ ಆದಮೇಲೆ ಅವರೇ ಅಹ್ಮದ್ ಪಟೇಲ್ ಅನ್ನೋರು ಇವ್ರನ್ನ ಒಬ್ಬರೇ ಬಂದಿರ್ತಾರೆ. ನೀನು ಭಾರತಕ್ಕೆ ಹೋಗಿ ನಿಮ್ಮ ಮನೆಯವ್ರನ್ನ ಕರ್ಕೊಂಬ ಅಂತ ಹೇಳಿ ಕಳಿಸ್ತಾರೆ. ಇವರಿಗೆ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಕರ್ಕೊಂಡು ಬರ್ತಾರೆ ಅವರು ಬಂದ ಹಡಗು ಬ್ಯೂಗಲ್ ರಾಕ್ ಅಂತಾನೆ ಏನೋ ದಕ್ಷಿಣ ಆಫ್ರಿಕಾ ತೀರದಲ್ಲಿ ಬಂದು ನಿಂತಾಗ ಹೊರಗಡೆ ನೋಡಿದ್ರೆ 100 ಜನ ಅಲ್ಲಿ ನಿಂತಿರ್ತಾರೆ. ಏನು ಕಾರಣ ಅಂತ ಕೇಳಿದ್ರೆ, ಯಾರೋ ಇವ್ರು ಗಾಂಧಿ ಅನ್ನೋನೊಬ್ಬ ಬಂದಿಲ್ಲಿ ವಿಪರೀತ ತೊಂದರೆ ಮಾಡ್ತಾಯಿದ್ದಾನೆ, ಅವನು ಭಾರತಕ್ಕೆ ಹೋಗಿದ್ದಾನಂತೆ, ಈಗ ಹಡಗಲ್ಲಿ ಬರ್ತಾ ಇದ್ದಾನಂತೆ, ಅವನು ಬಂದರೆ ಅಲ್ಲಿ ಹೊಡೆದು ಸಾಯಿಸ್ಬೇಕು ಅವನ್ನ ಅಂತ ನಿಂತಿರ್ತಾರೆ. ಹಡಗಿನ ಕಪ್ತಾನ ಏನು ಮಾಡ್ತಾನೆ, ಇವರಿಗೆ ನೋಡಿ ಅಪಾಯ ಇದೆ, ನೀವು ಇಲ್ಲಿ ಇಳಿಬೇಡಿ, ಇಲ್ಲಿ ಯಾರು ಬೇಕೋ ಅವ್ರು ನಿಲ್ಲಿಸ್ಬಿಟ್ಟು ನಾನು ಮುಂದೆ ಬೇರೆ ಕಡೆ ನಿಲ್ಲಿಸ್ತೀನಿ, ಅಲ್ಲಿ ನೀವು ಇಳಿಯಿರಂತೆ. ಇವರು ಒಪ್ಪಲ್ಲ, ಇಲ್ಲ ನಾನು ಅಲ್ಲಿ ಇಳಿಲೇಬೇಕು ಅಂತ ಹೇಳ್ತಾರೆ. ಅಪಾಯನಪ್ಪ, ನಿನ್ನ ಪ್ರಾಣಕ್ಕೆ ಅಪಾಯ ಐತೆ ಅಂತ ಹೇಳಿದ್ರೆ ಇವ್ರು ಕೇಳಲ್ಲ. ಇಲ್ಲ, ನಾನು ನೇರವಾಗಿ ನಂದೇನು ತಪ್ಪಿಲ್ಲ, ಅಲ್ಲಿ ನಾನು ಎದುರಿಸ್ತೀನಿ ಅದನ್ನು. ಅವನು ಎಷ್ಟು ಕೇಳ್ದ ಇದರಿಂದ ನಿನ್ನಿಷ್ಟ ಅಂತ ಇವ್ರು ಬಿಟ್ಟುಬಿಡ್ತಾರೆ. ಕೊನೆಗೆ ಇವ್ರು ಇಳಿದು ದಡಕ್ಕೆ ಬಂದಾಗ ಎಲ್ಲರೂ ಇವ್ರನ್ನ ಮುತ್ಕೊಂಡು ವಿಪರೀತ ಹೊಡೆದಾಕ್ಬಿಡ್ತಾರೆ. ಇನ್ನೇನು ಅವ್ರನ್ನ 100 ಜನ ಸೇರಿ ಈ ಸಣ್ಕಲ್ ಮನುಷ್ಯನಿಗೆ ಹೊಡೆದ್ರೆ ಎಲ್ಲಿ ಮನುಷ್ಯ ಬದುಕಿರ್ತಾನೆ, ಕೊನೆಗೆ ಇನ್ನೇನು ಸಾಯಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಅಲ್ಲಿ ಹೋಗ್ತಾ ಇದ್ದಂಥ ಒಬ್ಬ ಆಸ್ಟ್ರೇಲಿಯನ್ ಮಹಿಳೆ ಬಂದು ಅಡ್ಡ ನಿಂತು ಅವ್ರನ್ನೆಲ್ಲ ಬೆದರಿಸಿ ಚೆನ್ನಾಗಿ ಬೈದು ಗಾಂಧಿಯವರಿಗೆ ಅಡ್ಡ ನಿಂತು ತಾನೂ ಪಾಪ ಏಟುಗಳನ್ನು ತಿಂದು ಇವ್ರ ಜೀವನ ಉಳಿಸ್ತಾಳೆ. ಕೊನೆಗೆ ಇವ್ರ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇವರ ನೆಲೆಗೆ ಇವರು ಹೋಗ್ತಾರೆ. ಆ ಬಿಳಿಯರ ಆಕ್ರೋಶ ಇವ್ರ ಮೇಲೆ ಸದಾ ಕಾಲ ಇರುತ್ತೆ, ಯಾವಾಗಲೂ. ಇವರು ಎಲ್ಲೇ ಇದಕ್ಕೆ ಹೋಗಲಿ, ಕಾನೂನು ಹೋರಾಟಕ್ಕೆ ಹೋಗಲಿ, ಇವರನ್ನು ಎದುರಿಸ್ತಾನೆ ಇರ್ತಾರೆ. ಇವರೇನು ಮಾಡ್ತಾರೆ, ಅಲ್ಲಿಯ ಸ್ಥಳೀಯ ಜನ, ಆಫ್ರಿಕಾ ಜನ ಬಹಳ ಅನಾಗರಿಕವಾಗಿರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡು ಒಂದು ಆಶ್ರಮ ಕಟ್ತಾರೆ. ಅಲ್ಲಿ ಪ್ರಿಟೋರಿಯಾ ಹೊರಗಡೆ ಫೀನಿಕ್ಸ್ ಅಂತ ಒಂದು ಆಶ್ರಮ ಕಟ್ಟಿ ಅಲ್ಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸೋದು, ಬದುಕಿನ ರೀತಿ, ಈ ಟಾಯ್ಲೆಟ್ಗಳನ್ನು ಉಪಯೋಗಿಸೋದು, ಸ್ನಾನ ಮಾಡೋದು, ಅವೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಎಲ್ಲವನ್ನು ಅವ್ರಿಗೆ ಹೇಳ್ಕೊಡ್ತಾ ಬರ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದ ಅವರು ಅನಾಗರಿಕರಾಗಿ ಇದ್ದಿದ್ದರಿಂದ ಅವರು ಕಲಿಯೋದು ಬಹಳ ಕಷ್ಟ ಆಗುತ್ತೆ. ಎಷ್ಟು ಸಾರ್ತಿ ಹೇಳ್ಕೊಟ್ರು ಅವ್ರಿಗೆ, ಅವರೇನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಅಂದರು ಅವ್ರಿಗೆ ಸಾಧ್ಯವಾಗುತ್ತಲೇ ಇರೋದಿಲ್ಲ. ಕೊನೆಗೆ ಅವರು ಮಾಡಿದ ಹೊಲಸನ್ನೆಲ್ಲನೂ ಗಾಂಧೀಜಿಯವರು ಅವರ ಹೆಂಡತಿಯವರು ತೊಳಿತಾ ಇರ್ತಾರೆ. ಒಂದು ಸಾರ್ತಿ ಹೀಗೆ ಯಾವುದೋ ಒಂದು ಕಾನೂನು ವಿಷಯಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ. ಅವ್ರ ಜೊತೆ ವಿನ್ಸ್ಟನ್ ಅಂತಲೇ ಒಬ್ಬ ಸ್ನೇಹಿತರು, ಬ್ರಿಟಿಷ್ ಸ್ನೇಹಿತರು ಇರ್ತಾರೆ. ಇವರು ಹೊರಗಡೆ ಬಂದು ಕಸ್ತೂರಿಬಾ ನಾನು ಇದಕ್ಕೆ ಕೋರ್ಟ್ಗೆ ಹೋಗ್ತಾ ಇದ್ದೀನಿ, ನೀನು ನೋಡ ಟಾಯ್ಲೆಟ್ ಎಲ್ಲ ಸ್ವಲ್ಪ ಸ್ವಚ್ಛ ಮಾಡಿಬಿಡು ಅಂತ ಹೇಳ್ಬಿಟ್ಟು ಇನ್ನೇನು ಹೊರಡ್ತಾರೆ. ಅಷ್ಟೊತ್ತಿಗೆ ಕಸ್ತೂರಿಬಾಯಿಗೆ ಅವ್ರಿಗೆ ವಿಪರೀತ ಕೋಪ ಬಂದುಬಿಡುತ್ತೆ. ಎಷ್ಟು ಅಂತ ನಾನು ತಡೆಯೋದು ಇವ್ರ ಹತ್ರ, ನಾನು ಬನಿಯಾ ವಂಶದ ಶ್ರೇಷ್ಠ ಬ್ರಾಹ್ಮಣ ವಂಶದವಳು, ಇಲ್ಲಿಗೆ ಬಂದು ಇವ್ರು ಹೇಳ್ದಂಗೆಲ್ಲ ಕೇಳಿ ಇವಾಗ ನೋಡಿ ಕಾಡು ಮನುಷ್ಯರವರು, ಅವರು ಹೊಲಸು ಮಾಡಿರೋದೆಲ್ಲ ಕಕ್ಕಸನ್ನೆಲ್ಲ ತೊಳಿಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ತೊಳೆಯಲ್ಲ, ನಾನು ಸತ್ರು ತೊಳೆಯಲ್ಲ ಅಂದ್ಬಿಡ್ತಾರೆ. ಇವ್ರಿಗೂ ಕೋಪ ಬಂದ್ಬಿಡುತ್ತೆ. ಇವ್ರೇನು ಮಾಡ್ತಾರೆ, ಒಳಗೆ ಬಂದವರೇ ಕಸ್ತೂರ್ಬಾನ ಎಳೆದು ಹೊರಗಡೆ ಹಾಕಿ, ನೀನೇನಾದರೂ ಇಲ್ಲಿ ತೊಳಿಲಿಲ್ಲ ಅಂದರೆ ಹೋಗು ನಿಮ್ಮ ಮನೆಗೆ ಅಂತ ಎಳೆದಾಡ್ಬಿಡ್ತಾರೆ. ಅದನ್ನು ನೋಡ್ತಾ ಇದ್ದ ಬ್ರಿಟಿಷ್ ಸ್ನೇಹಿತರಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಗಾಂಧೀಜಿ ಇಷ್ಟೊಂದು ಕೋಪ ಮಾಡ್ಕೊತಾರ, ಸಹನೆ ಕಳ್ಕೊತಾರ ಅಂತ. 1-2 ನಿಮಿಷ ಗಾಂಧೀಜಿಯವರು ಸುಮ್ಮನಾಗಿ ಕೊನೆಗೆ ತಕ್ಷಣ ಕಸ್ತೂರಿಬಾ ಹತ್ರ ಹೋಗಿ, ಕ್ಷಮಿಸ್ಬಿಡು ಕಸ್ತೂರಿಬಾ, ನಾನು ಕೋಪದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ ಅಂತ. ಆದರೆ ಅಷ್ಟೊತ್ತಿಗೆ ಕಸ್ತೂರಿಬಾಯಿಯವ್ರಿಗೂ ಅರಿವಾಗಿರುತ್ತೆ. ಅವರು ಹೇಳ್ತಾರೆ, ಹೌದು ನಾನು ತಪ್ಪು ಮಾಡಿದೆ, ಮಾಡೋಣ ಬಿಡಿ, ನನ್ನ ತಪ್ಪನ್ನು ನಾನು ತಿದ್ಕೊತೀನಿ, ಇನ್ಮೇಲೆ ನಾವಿಬ್ಬರೂ ಸೇರಿ ಮುಂಚೆ ಏನು ಮಾಡ್ತಾಯಿದ್ದೋ ಅದೇ ಕೆಲಸವನ್ನು ಮಾಡೋಣ ಅಂತ ಅವರಿಬ್ಬರು ಆ ಆಫ್ರಿಕಾದ ವಿದ್ಯಾರ್ಥಿಗಳಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿ ಅವ್ರಿಗೆ ಬದುಕಲು ದಾರಿ ತೋರಿಸ್ಕೊಡ್ತಾರೆ. ಎಂಥ ಮಹಾನ್ ಮಾನವೀಯತೆ ಅಲ್ವೇ ಇದು.